ನೀರು ಸ್ವಲ್ಪ ಸೋರಿಕೆ ಆಗ್ತಾ ಇತ್ತು. ಅದು 2 ತಿಂಗಳಿಂದಲೂ ಕಾಮಗಾರಿ ಪ್ರಾರಂಭ ನಡೀತಾ ಇದೆ. ಆದರೆ ಒಳಹರಿವು ಜಾಸ್ತಿ ಬಂದು ಸಡನ್ನಾಗಿ ಅದು ಸ್ವಲ್ಪ ಗೇಟು ಓಪನ್ ಆಗಿದೆ. ಅದನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು, AWL ಅವರು ಮತ್ತು ಸಿಬ್ಬಂದಿಯವರು ಮತ್ತು ಎಲ್ಲ ನಮ್ಮ ನೀರು ಗಂಟೆಗಳು, ಇಲ್ಲಿ ಕೆಲಸ ಮಾಡೋ ಗುತ್ತಿಗೆದಾರರು ಎಲ್ಲ ಸೇರಿ 2 ದಿವಸ ಎಡೆಬಿಡದೇ ರಾತ್ರಿ ಹಗಲು ಆ ಕಾಮಗಾರಿಯನ್ನು ಮಾಡಿ ಸಂಪೂರ್ಣ ಗೊಳಿಸಿರುತ್ತಾರೆ. ಜೊತೆಗೆ ರೈತರು ಯಾರು ಆತಂಕ ಪಡಬೇಕಾಗಿಲ್ಲ. ಎಲ್ಲ ನೀರು ಸ್ಟೋರೇಜ್ ಆಗುತ್ತೆ. ಇನ್ನು ನಮಗೆ ಯಾವುದು ಚಿಂತೆ ಮಾಡೋದು ಬೇಡ. ಯಾರ ಮಾತು ಕೇಳಬೇಡಿ. ಒಳ್ಳೆ ಕಾಮಗಾರಿ ಮಾಡಿದ್ದಾರೆ. ಆ ಕಾಮಗಾರಿ ಮಾಡಿದಂಥ ನಮ್ಮ ರವಿಕುಮಾರ್ಗೂ, ಉಮೇಶ್ವರಿಗೂ ಮತ್ತು ಎಲ್ಲ ನೀರುಗಟ್ಟಿಗಳಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ರೈತರು ಯಾರು ಆತಂಕ ಪಡಬೇಕಾಗಿಲ್ಲ. ಸಂಪೂರ್ಣ ಈಗ ನಮ್ಮ ಭದ್ರಾ ಜಲಾಶಯದಲ್ಲಿ ಏನು ಈಗ 2 ತಿಂಗಳಿಂದ ಕರ್ಗಾ ಬೆಟ್ಟಗೇರಿ ಬಿಡುವ ಸಂಬಂಧ ಗೇಟಿಗೆ ಹಾನಿಯಾದ ಸಂದರ್ಭದಲ್ಲಿ ಅದರ ಮಾಹಿತಿಯನ್ನು ನಮ್ಮ ಮೇಲಧಿಕಾರಿಗಳಾದ ವ್ಯವಸ್ಥಾಪನಾ ನಿರ್ದೇಶಕರಾದ ರಾಜೇಶ್ ಅಮೀನ್ ಬಾಯಿ ಸಾಹೇಬರು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಗಮನಕ್ಕೆ ತಂದು ಒಟ್ಟಾಗಿ ಅನುಮೋದನೆ ಪಡೆದು ಯಾವುದೇ ಕಾಲಹರಣ ಮಾಡದೆ 3 ದಿವಸದಿಂದ ಏನು ಡ್ಯಾಮಲ್ಲಿ ನೀರು ಹೋಗ್ತಾ ಇದೆ, ಹಂಗೆ ಹೋಗ್ತಾ ಇದೆ, ಲೀಕ್ ಆಗ್ತಾ ಇದೆ ಅಂತೇಳಿ ಏನೇನೋ ರೈತರುಗಳಿಗೆಲ್ಲ ತುಂಬ ಎದುರಿಸಿ ಭಾಳ ಇಂಜಿನಿಯರ್ಗಳಿಗೆ ಕಿರುಕಾಟವನ್ನು ಕೊಟ್ಟಂಥ ಈ ಲೋಕಲ್ ಲೈಟ್ಸ್ ಭಾಳ ಇದು ಮಾಡಿದರು. ಆದರೆ ನಮ್ಮ ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಮತ್ತು DK ಶಿವಕುಮಾರ್ ಮತ್ತು ಅವರ ಕಾರ್ಯಪಾಲಕ ಇಂಜಿನಿಯರ್ ರವಿಶಂಕರ್ ಅವರು ಮತ್ತು ಉಮೇಶ್ ಅವರು ಇಲ್ಲಿ ಬಂದು ಎಲ್ಲ ಕಾಂಟ್ರಾಕ್ಟರ್ಗಳು ಮತ್ತು ಗುತ್ತಿಗೆದಾರರು ಕೆಲಸಗಾರರನ್ನ ಹಗಲು ರಾತ್ರಿ 3 ದಿವಸ ರಾತ್ರಿಗಳ ಕಾಲ ಕೆಲಸವನ್ನು ಮಾಡಿಸಿ ಆ ಗೇಟನ್ನು ನಿಲ್ಲಿಸಿ ಎಲ್ಲ ರೈತರಿಗೆ ಆತಂಕ ಬರದಂಗೆ ಮಾಡಿಕೊಟ್ಟಿದ್ದಾರೆ.